ಭಾರತ್ ಮಾತಾ ಕಿ ವಿ.ವೈ. ರಾಘವೇಂದ್ರ ಅವರಿಗೆ ಮತ್ತೊಮ್ಮೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೆ ಆತ್ಮೀಯವಾದಂತಹ ಚಪ್ಪಾಳೆ. ಅತ್ಯಂತ ವೇಗವಾಗಿ ಎಲ್ಲ ದಿಕ್ಕಿನಲ್ಲೂ ಕೂಡ ಬೆಳೀತಾ ಇದೆ. ಕಾರಣ ನಮ್ಮ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ನಗರಕ್ಕೆ ಎಲ್ಲ ರೀತಿಯಂತ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತಾ ಇದೆ, ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಸೊ ಅವ್ರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕಾಗಿರೋದು ನಮ್ಮೆಲ್ಲರದು ಕರ್ತವ್ಯನೂ ಕೂಡ ಹೌದು. ಸೊ ಈ ದೃಷ್ಟಿಯಿಂದ ನಮ್ಮ ವಿದ್ಯಾನಗರ ರೈಲ್ವೆ ಗೇಟು LC ನಂಬರ್ 46 ಹಿಂದೆ ನ್ಯಾಷನಲ್ ಹೈವೇ ಇಲಾಖೆಯಿಂದ ಸುಮಾರು 46 ಕೋಟಿ ವೆಚ್ಚವನ್ನು ಮಾಡಿ ರೋಡ್ ಓವರ್ ಬ್ರಿಡ್ಜ್ ಅನ್ನು ನಾವು ಮಾಡುವಂಥ ಕೆಲಸಗಳು ಆಗಿತ್ತು. ಆದರೆ ಈ ಒಂದು ಸರೌಂಡಿಂಗ್ನಲ್ಲಿ ವಿಶೇಷವಾಗಿ ನಮ್ಮ ವಿದ್ಯಾನಗರ ಇರ್ಬೋದು, ಚಿಕ್ಕಲ್ ಇರ್ಬೋದು, ಶಾಂತಮ್ಮ ಲೇಔಟ್ ಇರ್ಬೋದು, ಅರ್ಕೇಶ್ವರ ದೇವಸ್ಥಾನ, ಈ ಭಾಗದಿಂದ ಜನ ಬರಲಿಕ್ಕೆ ಆ ಓವರ್ ಬ್ರಿಡ್ಜ್ ಹತ್ತು ಬರಲಿಕ್ಕೂ ಅದು ಕೂಡ ದೂರ ಆಗ್ತಾ ಇತ್ತು. ಹಾಗಾಗಿ ನಮ್ಮ ಗೌರವಂತ ಶಾಸಕರಂತ ಚನ್ನಬಸಪ್ಪನವರು ಮತ್ತೆ ಈ ಭಾಗದ ಮುಖಂಡರುಗಳು ಒಂದು ಸಲಹೆ ಕೊಟ್ಟರು, ಇಲ್ಲೊಂದು ಅಂಡರ್ ಪಾಸ್ ಮಾಡಿದ್ರೆ ಇಲ್ಲಿಯ ಒಂದು ಮನೆಗಳಿಗೆ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ತುಂಬಾ ಅನುಕೂಲ ಆಗುತ್ತೆ ಅಂತೇಳಿ ಸಲಹೆ ಮೇರೆಗೆ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಸುಮಾರು 3 ರಿಂದ 5 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟು ರೈಲ್ವೆ ಪ್ರಾಪರ್ಟಿ ಜಾಗದಲ್ಲೇ ಈ ಒಂದು ಅಂಡರ್ ಪಾಸ್ ಅನ್ನ ಮಾಡುವಂತ ಕೆಲಸ. ಇಲ್ಲಿ 2 ಕಡೆಯಿಂದ ಅಂಡರ್ ಪಾಸ್ ಬರುತ್ತೆ. ಒಂದು ಈ ಫಾರೆಸ್ಟ್ CCF ಆಫೀಸ್ ಕಡೆಯಿಂದನೂ ಒಂದು ಬರುತ್ತೆ, ಇನ್ನೊಂದು ಈ ರೈಟ್ ಸೈಡ್ ಇಂದನೂ ಕೂಡ ಬರುತ್ತೆ. 2 ಅಂಡರ್ ಪಾಸ್ ಬಂದು ಒಂದು ಜಂಕ್ಷನ್ ಜಾಯಿನ್ ಆಗುತ್ತೆ. ಮತ್ತೆ ಇನ್ ಫ್ಯೂಚರ್ ನಮ್ಮ ರೈಲ್ವೆ ಡಬ್ಲಿಂಗ್ ಆಯಿತು ಅಂದ್ರೆ ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಬೀರೂರು ಶಿವಮೊಗ್ಗ ಡಬ್ಲಿಂಗ್ ಕಾನ್ಸೆಪ್ಟು ಇದೆ. ಸೊ ನಾಳೆ ಅದಕ್ಕೂ ಕೂಡ ಎಫೆಕ್ಟ್ ಆಗದ ರೀತಿಯಲ್ಲಿ ಕೆಳಗಡೆ ಅಂಡರ್ ಪಾಸ್ ಅನ್ನು ಇನ್ನು ವೈಡ್ನಿಂಗ್ ಮಾಡುವಂತ ಕೆಲಸನೂ ಕೂಡ ಇದ್ರ ಮುಖಾಂತರ ಆಗ್ತಾ ಇದೆ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತಮಗೆ ಗೊತ್ತಿರಲಿ, ಈಗಾಗಲೇ ನಮ್ಮ ಶಿವಮೊಗ್ಗ ನಗರದಲ್ಲಿ ಹಿಂದೆ ಎಲ್ಲರ ಸಹಕಾರದಿಂದ ನಮ್ಮ ವಿದ್ಯಾನಗರದ ಬಿಟ್ಟರೆ ಜೊತೆಗೆ ಸವಳಂಗ ಅಂಡರ್ ಪಾಸ್ ಅಲ್ಲೊಂದಾಗಿರ್ಬೋದು, ಸೋಮನಕೊಪ್ಪ ರಸ್ತೆಯಲ್ಲಿ ಮೇಲ್ಸೇತುವೆ ಆಯಿತು, ನಮ್ಮ ದೂರವಾಣಿ ಬಡಾವಣೆ PNT ಕಾಲೋನಿ ಅಲ್ಲೊಂದು ಅಂಡರ್ ಪಾಸ್ ಇರ್ಬೋದು, ಮತ್ತು ನಮ್ಮ ಭದ್ರಾವತಿ ಕಡದಕಟ್ಟೆ ಅಲ್ಲೂ ಕೂಡ ಸೇತುವೆ ಆಗಿದ್ದು ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಇವತ್ತು ಸುಮಾರು 100 ಕೋಟಿ ವೆಚ್ಚವನ್ನು ಮಾಡಿ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಅನುಕೂಲ ಆಗಬೇಕು ಅಂತೇಳಿ ಕುಂಸಿ ಹತ್ರ ರೈಲ್ವೆ ಕ್ರಾಸಿಂಗ್ ಬರುತ್ತೆ, ಅಲ್ಲೊಂದು ಅಂಡರ್ ಪಾಸ್ ಸ್ಯಾಂಕ್ಷನ್ ಆಗಿದೆ. ಎಡೆಹಳ್ಳಿ ಅಲ್ಲೂ ಕೂಡ ಒಂದು ಸ್ಯಾಂಕ್ಷನ್ ಆಗಿದೆ. ಹೊಸೂರು ಮತ್ತು ತಾಳ್ಗುಪ್ಪ ಸುಮಾರು 120 ಕೋಟಿ ವೆಚ್ಚವನ್ನು ಮಾಡಿ ಅಲ್ಲಿ ಅಂಡರ್ ಪಾಸ್ ಅನ್ನು 2 ಮಾಡುವಂಥ ಕೆಲಸ. ಮತ್ತೆ ನಾವು ನಮ್ಮ ಶಾಸಕರು ಈಗಾಗಲೇ ಬೊಮ್ಮನಕಟ್ಟೆ ಹತ್ರ ನೋಡ್ಕೊಂತ ಬಂದಿದ್ವಿ. ಫ್ರೀಡಂ ಪಾರ್ಕು ಆ ಎಡ್ಜಿಂದ ಬೊಮ್ಮನಕಟ್ಟೆಗೂ ಕೂಡ ಆ ಭಾಗದಲ್ಲಿ ವಸತಿ ಏರಿಯಾ ತುಂಬಾ ಎಕ್ಸ್ಪೆನ್ಷನ್ ಆಗ್ತಾ ಇರೋದ್ರಿಂದ ಅಲ್ಲೂ ಕೂಡ ಸುಮಾರು 40 ಕೋಟಿ 26 ಕೋಟಿ ವೆಚ್ಚವನ್ನು ಮಾಡಿ ಒಟ್ಟು ಆಕ್ವಿಷನ್ ಇದೆಲ್ಲ ಸೇರಿ 70 ಕೋಟಿ ವೆಚ್ಚವನ್ನು ಮಾಡಿ ಅಲ್ಲೂ ಕೂಡ ಆಗ್ತಾ ಇದೆ. ಇದಾದ್ಮೇಲೆ ಇಲ್ಲಿ ಪಕ್ಕದಲ್ಲಿ ಗುಂಡಪ್ಪ ಶೆಟ್ಟಿ ಅಲ್ಲಿಗೂ ಕೂಡ ಒಂದು ಅಂಡರ್ ಪಾಸ್ ಮಾಡಬೇಕು ಅಂತ ಒಂದು ಇತ್ತು. ಅದು ರೈಲ್ವೆ ಇಲಾಖೆಯಿಂದ ಮಾಡ್ತಿದ್ದಾರೆ, ಇದು NH ಇಂದ ಮಾಡ್ತಾ ಇದ್ದಾರೆ, ಅದನ್ನು ರೈಲ್ವೆ ಇಲಾಖೆಯಿಂದ ಮಾಡ್ತಾರೆ. ಇದಾದ್ಮೇಲೆ ಅದನ್ನು ಕೂಡ ಇನ್ಸ್ಪೆಕ್ಷನ್ ಮಾಡ್ಲಿಕ್ಕೆ ಹೋಗ್ತಿದ್ದೀನಿ. ಅದು ಕೂಡ ಲ್ಯಾಂಡ್ ಎಕ್ವಿಷನ್ ಎಲ್ಲದೂ ಕೂಡ ಆಗಿದೆ, ಟೆಂಡರ್ ಆಗ್ತಾ ಇದೆ, ಅದು ಟೆಂಡರ್ ಕಾಲ್ ಮಾಡಿದ್ದಾರೆ, ಅದು ಕೂಡ ಇನ್ನು ಆದಷ್ಟು ಬೇಗ ಅದೊಂದು ಕೆಲಸವನ್ನು ಶುರು ಮಾಡ್ತೀವಿ. ಹಾಗಾಗಿ ಬರುವಂಥ ದಿನದಲ್ಲಿ ನಮ್ಮ ಶಿವಮೊಗ್ಗ ನಗರಕ್ಕೆ ಬರುವಂಥ ನಮ್ಮ ಜಿಲ್ಲೆಯ ಜನ ಇರ್ಬೋದು ಮತ್ತು ಶಿವಮೊಗ್ಗ ನಗರದಲ್ಲಿ ವಾಸ ಮಾಡ್ತಿರೋ ಜನರಿಗೆ ಎಲ್ಲೂ ಕೂಡ ಬಾಟಲ್ ನೆಕ್ ಆಗದ ರೀತಿಯಲ್ಲಿ ಒಂದು ಸುದೀರ್ಘವಾದಂಥ ಒಂದು ಟ್ರಾಫಿಕ್ ಇಲ್ಲದಂಗೆ ಒಂದು ಇದನ್ನ ಡೆವಲಪ್ಮೆಂಟ್ ಮಾಡೋಕ್ಕೆ ಸುಗಮ ಒಂದು ಸಂಚಾರ ಮಾಡಲಿಕ್ಕೆ ಅನುಕೂಲ ಆಗುತ್ತೆ.